ಇವಾಗೇನು ಸರ್ಕಾರ ಒಂದು ತಿದ್ದುಪಡಿನ ತಂದಿದೆ. ಬೈ ಅಂಡ್ ಲಾರ್ಜ್ ವಿ ಆರ್ ವೆಲ್ಕಮಿಂಗ್ ದಿಸ್ ಅಮೆಂಡ್ಮೆಂಟ್. ಅನ್ಫಾರ್ಚುನೇಟ್ಲಿ KPSC ಯಾರು ನಮ್ಮ ಸರ್ಕಾರಿ ಯಂತ್ರ ವ್ಯವಸ್ಥೆಗೆ ಯೋಗ್ಯ ವ್ಯಕ್ತಿಗಳನ್ನ ಒದಗಿಸಬೇಕು, ಅವರು ತಮ್ಮ ಮೂಲ ಉದ್ದೇಶನೇ ಮರೆತು ಬಿಟ್ಟಿದ್ದಾರೆ. ಐ ಆಮ್ ಸಾರಿ ಟು ಸೇ, citizens in general, youths in particular, term KPSC as the fountain of corruption. ನೀವು ಯಾರೇ ಆ KPSC ಮುಂದೆ ಹೋದ್ರೆ, ಉದ್ಯೋಗ ಸೌಧದ ಮುಂದೆ ಹೋದ್ರೆ, ಯಾವುದೇ ಸಮಯದಲ್ಲಿ 500ರಿಂದ 1000 ಜನ ನಿಂತಿರ್ತಾರೆ. ಅವ್ರನ್ನ ಗೇಟ್ ಒಳಗಡೆ ಬಿಡೋದಿಲ್ಲ, ಕುಡಿಯಕ್ಕೆ ನೀರು ವ್ಯವಸ್ಥೆ ಇಲ್ಲ, ಹೆಲ್ಪ್ ಡೆಸ್ಕ್ ಇಲ್ಲ. ಆ ಬಿಸಿಲಲ್ಲಿ ಅವ್ರು ಒದ್ದಾಡೋದು ನೋಡ್ಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಕನಿಷ್ಠ 25ರಿಂದ 30 ಸಲ KPSC ಕದನ ತಟ್ಟಿದ್ದೀನಿ. ಅಂತಿಮ ಲಿಸ್ಟ್ ಪ್ರಕಟ ಮಾಡಿ. ತಾವು ಹೇಳ್ದಂಗೆ ಈ ಸರ್ಕ್ಯುಲೇಷನ್ ಇದೆಯಲ್ಲ, ಇಟ್ ಹ್ಯಾಸ್ ಬಿಕಮ್ ದ ಮೈನ್ ಬೇನ್. ಅವರು ಹೋಗ್ತಾರೆ ಆ ಮೆಂಬರ್ ಹತ್ರ, ಆ ಮೆಂಬರು ತಂಗ ಇಷ್ಟ ಇರೋಷ್ಟು ಸಮಯ ಇಟ್ಕೊಳ್ತಾರೆ. ಅದು 15 ದಿವಸ ಆಗ್ಬೋದು, 3 ತಿಂಗಳಾಗ್ಬೋದು. ಸರ್, ದೇರ್ ಆಲ್ ನನ್ಗೆ ಗೊತ್ತಿರೋ ಪ್ರಕಾರ ಈಕ್ವಲ್ ಟು ಹೈಕೋರ್ಟ್ ಜಡ್ಜಸ್. ಎವ್ರಿ ಡೇ ದೇ ಶುಡ್ ಕಮ್ ಟು ದ ಆಫೀಸ್. ವೆಹಿಕಲ್ ಕೊಟ್ಟಿದ್ದೀವಿ. ಅದ್ರ ಏನ್ ಪ್ರಾಬ್ಲಮ್ ಅಂದ್ರೆ ಹೊಟ್ಟೆ ತುಂಬಿದ್ದ ಜನ ಅವರು. ಆ ಹೊಟ್ಟೆ ಹಸ್ತವಾಗಿದ್ದಾನಲ್ಲ ಯುವಕ, ಆಕಾಂಕ್ಷಿ, ಅವನ ಅಳಲೇ ಗೊತ್ತಾಗೋದಿಲ್ಲ. ಅವ್ರಿಗೆ ಅಳಲೇ ಗೊತ್ತಾಗಲ್ಲ. ತಂಪಾಡಿ ತಾವು ಕೂತಿರ್ತಾರೆ. ಆ ಹುಡುಗರನ್ನ ಮಾತು ಆಡಿಸೋದಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಈಗ ಮೊದಲು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಒಂದು ಮಾತು ಹೇಳಿದ್ರು, ಎನಿ ಗವರ್ನೆನ್ಸ್ ಶುಡ್ ಬಿ ಎ ಸ್ಮಾರ್ಟ್ ಗವರ್ನೆನ್ಸ್ ಅಂತ. SMART. ವಾಟ್ ಇಸ್ ದಟ್ SMART? ಇಟ್ ಶುಡ್ ಬಿ ಸಿಂಪಲ್, ಇಟ್ ಶುಡ್ ಬಿ ಮಾರಲ್, ಇಟ್ ಶುಡ್ ಬಿ ರೆಸ್ಪಾನ್ಸಿವ್, ಇಟ್ ಶುಡ್ ಬಿ ಟ್ರಾನ್ಸ್ಪರೆಂಟ್, ಇಟ್ ಶುಡ್ ಬಿ ಅಕೌಂಟಬಲ್. ಸಿಂಪಲ್, ಮಾರಲ್, ಅಕೌಂಟಬಲ್, ರೆಸ್ಪಾನ್ಸಿವ್, ಟ್ರಾನ್ಸ್ಪರೆಂಟ್. ಈ 5 ಗುಣಗಳಲ್ಲಿ ಒಂದೂ ಕೂಡ KPSC ಇಲ್ಲ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಯಾವುದೇ ಪಕ್ಷದ ಸರ್ಕಾರ ಇರ್ಬೋದು, ಆ KPSC ಮೆಂಬರ್ಸ್ನ ಆಯ್ಕೆ ಮಾಡೋ ಪ್ರಕ್ರಿಯೆ ಏನಿದೆ ಅದರಲ್ಲೇ ಇವುದು ತಪ್ಪಿರೋದು. ಬಸವಣ್ಣ ಅವ್ರು ಹೇಳಿದ್ರು, ಇವನ್ ಆರವ ಅನ್ಬೇಡ, ಇವ ನಮ್ಮವ ಅಂತ ಆಯ್ಕೆ ಮಾಡ್ಕೋ, ಇವ ನಮ್ಮವ ಅಂತ ಆಯ್ಕೆ ಮಾಡ್ತೀವಿ. ಅದರಿಂದ ಇವತ್ತು ಅನುಭವಿಸ್ತಾ ಇರೋದು. ಸೊ ಅದಕ್ಕೋಸ್ಕರ ನಾನು ಕಾನೂನು ಸಚಿವರು ಇದನ್ನ ಪರ್ಯಾಲೋಚನೆಗೆ ಬಿಡುವಾಗ ಒಂದು ಹೇಳಿದ್ದೀರಾ, ಇನ್ನಷ್ಟು ಇದನ್ನ ನಾವು ಶುದ್ಧೀಕರಣ ಮಾಡಬೇಕು. KPSC ಶುದ್ಧೀಕರಣ ಮಾಡದೇ ಇದ್ರೆ ನಮ್ಮ ರಾಜ್ಯದ ಆಡಳಿತಕ್ಕೆ ಮುಂದಿನ ದಶಕಗಳಲ್ಲಿ ಆತಂಕ ಕಾದಿದೆ. ಪೀಪಲ್ ಕಂಪೇರ್ UPSC ವಿತ್ KPSC. ಕಳೆದ 11 ವರ್ಷದಲ್ಲಿ 3 ಸಲ KS ಎಕ್ಸಾಮ್ ಆಗಿರೋದು. ಅವರೆಲ್ಲ ಕಾಯ್ತಾ ನಿಂತಿದ್ದಾರೆ. ಏಜ್ ಬಾರ್ ಆಗ್ತಾ ಇದೆ ಅವ್ರಿಗೆ. ಜೀವನದಲ್ಲಿ ಏನೋ ಆಸೆ, KS ಆಫೀಸರ್ ಆಗ್ಬೇಕು ಅಂತ. ಎಕ್ಸಾಮೇ ಮಾಡೋದಿಲ್ಲ. UPSC ನಲ್ಲಿ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇದೆ. ಯಾವಾಗ ಪ್ರಿಲಿಮಿನರಿ, ಯಾವಾಗ ಮೇನು, ಯಾವಾಗ ಇಂಟರ್ವ್ಯೂ, ಯಾವಾಗ ವೈವ್ ಅಂತ ಇದೆ. ಸೊ ನನಗೆ ಅದಕ್ಕೋಸ್ಕರ KPSC ಶುದ್ಧೀಕರಣ ಸರ್ಕಾರದ ಆದ್ಯತೆ ಆಗಬೇಕು. ಯಾರು ಆಯ್ಕೆ ಆಗಿ ಬರ್ತಾರೆ ಅವರು ಕನಿಷ್ಠ 30ರಿಂದ 35 ವರ್ಷ ಈ ಸರ್ಕಾರದ ಸೇವೆ ಸಲ್ಲಿಸಬೇಕು. ಅವ್ರ ಕೆಲ್ಸಕ್ಕೆ ಸೇರಕ್ಕಿಂತ ಮುಂಚೆನೆ ಅವರು ಸಿನಿಕರಾಗ್ಬಿಟ್ರೆ, ಹತಾಶರಾಗ್ಬಿಟ್ರೆ, ವಾಟ್ ಕ್ಯಾನ್ ಯು ಎಕ್ಸ್ಪೆಕ್ಟ್ ಫ್ರಮ್ ದೆಮ್? ಸೊ ಅದಕ್ಕೋಸ್ಕರ ಕಳಕಳಿಯಿಂದ ಹೇಳ್ತಾ ಇರೋದು, ಇವಾಗೇನ್ ಸಣ್ಣ ಒಂದು ತಿದ್ದುಪಡಿ ತಂದಿದ್ದಾರೆ. ಕೋರಂ ದೃಷ್ಟಿಯಿಂದ, ಸರ್ಕ್ಯುಲೇಷನ್ ಆ ಪದ್ಧತಿನ ನಿಲ್ಲಿಸೋ ದೃಷ್ಟಿಯಿಂದ ಎಲ್ಲರೂ ಒಟ್ಟಿಗೆ ಬರಬೇಕು, ಸೈನ್ ಮಾಡಬೇಕು. ಆಮೇಲೆ 3ನೇದು ಕಂಟ್ರೋಲರು ಮತ್ತೆ ಜಾಯಿಂಟ್ ಕಂಟ್ರೋಲರು. ಇದನ್ನ ನಾನು ಸ್ವಾಗತ ಮಾಡ್ತಾ, ಇಲ್ಲಿಗೆ ನಿಲ್ಬಾರ್ದು. ಇಟ್ ಶುಡ್ ಬಿ ಓನ್ಲಿ ಎ ಕಾಮ, ಇಟ್ ಕೆನಾಟ್ ಬಿ ಎ ಫುಲ್ ಸ್ಟಾಪ್. ಮುಂದೆ ಇದನ್ನ ನಾವೇನ್ ಮಾಡಬೇಕು ಅದನ್ನ ಯೋಚನೆ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.